ಏನಮ್ಮ ಹೆಸರು ನಿಮ್ದು? ಸೆಲ್ವಿ ಚೆಲುವೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಿ ಇಲ್ಲಿ? 30 ವರ್ಷದಿಂದ ಮಾಡ್ತೀವಿ. 30 ವರ್ಷದಿಂದ. ಈಗ ಮಳೆ ಬಂದಾಗ ಬೆಂಗಳೂರಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅದ್ರ ಹೌದು. ವ್ಯಾಪಾರಸ್ಥರೆಲ್ಲ ಸುಮಾರು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ. ಸೊ ಏನ್ ಹೇಳ್ತೀರಿ? ಯಾವ ರೀತಿ ಸಮಸ್ಯೆ ಆಗ್ತಿದೆ ನಿಮ್ಗೆ? ಯಾವ್ದು ಯಾರು ಏನು ಕೇಳಲ್ಲ. ಮಳೆ ಬಂದ್ರೆ ತುಂಬಾ ಇದು. ನಂದು 6000 ಕಾಯಿ ಹಂಗೆ ಹೋಗ್ಬಿಟ್ಟು ನೀರಲ್ಲಿ ನೀರು ಇಷ್ಟು ತುಂಬಾ ತುಂಬಿಕೊಂಡೆ. ಯಾವಾಗ ಇದು? ಇದು 1 ತಿಂಗಳಾಯ್ತು. ಹೌದಾ? ಇತ್ತೀಚೆಗೆ ಬಂದಿರೋ ಮಳೆಗೆ? ಈ ಮಳೆ ಅದು ಐಸ್ ಕಟ್ಟಿ ಮಳೆ ಬಂದೆ ಅಲ್ವಾ, ಆವಾಗ 6000 ಕಾಯಿ ಹಂಗೆ ನೀರಲ್ಲಿ ಹೋಗ್ಬಿಟ್ಟು. ನೋಡಿ ಎಷ್ಟು ಕಷ್ಟ ಪಡ್ತೀರಿ. ನೀರಲ್ಲಿ ಹೋಮ ಮಾಡ್ದಂಗ ಆಗಲ್ವಾ? ಆದ್ರೆ ಯಾರು ಪರಿಹಾರ ಅಂತ ಕೊಡಲ್ಲ. ಯಾರು ಕೊಡಲ್ಲ, ಯಾರು ಪರಿಕರ ಅಲ್ಲ, ಯಾರು ಕೊಡಲ್ಲ. ನಮ್ದು ಕುತ್ಕೊಂಡು ಮಾರ್ದನ್ನ ನಮ್ದು, ಇಲ್ಲದ್ರನ್ನ ನಮ್ದು ಅಷ್ಟೇ. ಇದೇ ನಿಮಗ್ ಜೀವನ? ಇದೇ ಜೀವನ. ಈಗ ಮಳೆ ಬಂದಾಗ ಈಗ 30 ವರ್ಷದಿಂದ ನೀವು ವ್ಯಾಪಾರ ಮಾಡ್ತಿದ್ದೀರಲ್ವಾ? ಸೊ ಫಸ್ಟ್ ಇಂದನೂ ಇದೇ ಸಮಸ್ಯೆ ಆಗ್ತಿದ್ಯಾ ಬೆಂಗಳೂರಲ್ಲಿ? ಹೌದಮ್ಮ, ಮಳೆ ಬಂದ್ರೆ ಕಷ್ಟನೇ, ಮಳೆ ಇಲ್ಲಾದ್ರೆ ಪರವಾಗಿಲ್ಲ. ಪ್ರತಿ ವರ್ಷ ಇದೇ ಸಮಸ್ಯೆ ಇದ್ದಿದೆ, ಆದ್ರೆ ಇದಕ್ಕೆ ಏನು ಪರಿಹಾರ ಇಲ್ಲ. ಯಾರು ಮಾಡಲ್ಲ, ಏನು ಪರಿಹಾರ ಮಾಡಲ್ಲ. ಇವಾಗ ರೋಡ್ ಹಾಕ್ತೀನಿ ಅಂತ ಆಗ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹೋಗ್ತಾ ಇದೆ. ಈ ರೋಡ್ ಆಗ್ಬಿಟ್ಟು ಸ್ವಲ್ಪನೇ ನೀರು ಹೋಗಕ್ಕೆ ಜಾಗ ಇಲ್ಲ. ಮಳೆ ಬಂದರೆ ಹಂಗೆ ಹಿಂಗೆ ನಿಲ್ತೈತೆ ನೀರು. ಕಾವೇರಿ ನೀರು ನಿಲ್ತೈತೆ, ಹಂಗೆ ನಿಲ್ತೈತೆ ಮಳೆ ಬಂದರೆ. ಈಗ ಅಷ್ಟು ವೇಸ್ಟ್ ಆಗುತ್ತೆ ನಿಮಗೆ. ಅವಾಗ ಏನು ಮಾಡ್ತೀರಿ? ಈಗ ಒಂದು ಉಳ್ಕೊಳ್ಳೋಕ್ಕೂ ಜಾಗ ಇಲ್ಲ. ಜಾಗ ಇಲ್ಲ, ಎಲ್ಲೇ ಈ ಸೈಡ್ಗೆ ಅಲ್ಲಿ ಎಲ್ಲಿನ ಸೈಡ್ಗೆ ಹೋಗಿ ನಿಂತ್ಕೊಳ್ಳೋದು ಮಳೆ ಬಂದರೆ. ಛತ್ರಿ ಕೂಡ ಇಟ್ಕೊಂಡಿದ್ರ ಕಡೆ ಓಡೋಗ್ಬಿಡ್ತೈತೆ ಕಾಡಲ್ಲಿ. ಈಗ ನಿಮಗೆ ಬೀದಿ ಬದಿ ವ್ಯಾಪಾರ ಮಾಡ್ತಿರಲ್ವಾ, ಏನಾದರೂ ಸರ್ಕಾರದಿಂದ ಏನಾದರೂ ಪರಿಹಾರ? ಇಲ್ಲಮ್ಮ, ಏನು ಸರ್ಕಾರ ಅಲ್ಲ ಇಲ್ಲಿ, ಏನು ನಮ್ಗೇನಿಲ್ಲ. ವ್ಯಾಪಾರ ಮಾಡಿದ್ರೆ ಜೀವನ, ಇಲ್ಲಾದ್ರೆ ಇಲ್ಲ. ಏನು ಹೇಳ್ತೀರಿ ಇದಕ್ಕೆ ಸರ್ಕಾರಕ್ಕೆ? ನಾವು ಏನು ಹೇಳೋದು, ಅವ್ರು ಏನು ನಾವು ಕೇಳಕ್ಕೆ ಆಗ್ತೈತಾ? ಇಲ್ಲ, ನಿಮ್ಮಂಗ ಯಾರನ್ನ ಬಂದರೆ ನೀವು ಮಾತಾಡಿದ್ರೆ ಮಾತಾಡಬೇಕು. ನಾವೇನು ಮಾತಾಡೋಕ್ಕಾಗ್ತೈತೆ? ಏನು ಮಾತಾಡೋಕ್ಕಾಗಲ್ಲ. ಏನು ನಾವು ಏನು ನಾವು ಕೇಳಲ್ಲ, ಯಾರು ಕೊಡಲ್ಲ ಅಷ್ಟೇ.